ಎಲ್ಲಿವರೆಗೂ ಆಕ್ಚುಲಿ ಪ್ರಾಬ್ಲಮ್ ಆಗ್ತದೆ ಇಲ್ಲಿನ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇಂಥ ಎರಡು ಸೈಡ್ ನೀರೆಲ್ಲ ಅಲ್ಲೇ ಬರ್ತಾಯಿದೆ. ಅಲ್ಲಿ ಡ್ರೈನೇಜ್ ಇಲ್ಲ ಆಲ್ರೆಡಿ ಸ್ವಲ್ಪ ಚಿಕ್ಕ ಒಂದಡಿ ಇದೆ ಅಷ್ಟು. ಬಟ್ ಇದು ರೋಡ್ಗೆ ಅಲ್ಲಿ ಸರ್ ಇವರು ಹಾಕಲಾದ್ರೆ ಡೋನೆ ಹಾಕೋದು ಸರ್. ಒಬ್ಬರಿಗೆ ಡೋನ್ ಮಾಡಿ ಸರ್ ಅವರು ಡೋನ್ ಮಾಡಿ ಮತ್ತೆ ಈ ಕಡೆ 3 ದಿನ ಆಯ್ತು ಡೌನ್ ಆ ಕಡೆ ಕನೆಕ್ಷನ್ ಅಲ್ಲ ಅವರು ಇವಾಗ ಏನಿದೆ ಮಾಡ್ತೀವಿ ಇಲ್ಲಿಂದ ಕನೆಕ್ಷನ್ ಕೊಡ್ತಾರೆ ಸಮಸ್ಯೆ ಏನು ಸಮಸ್ಯೆ ಒಬ್ಬರು ಬಿಡಲ್ಲ ಅಂದ್ರೆ ಒಬ್ಬರು ಬಿಡ್ತೀವಿ ಅಂತ ವರ್ಕ್ ಮಾಡೋದಕ್ಕೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಸ್ವಲ್ಪ ಡೋರ್ ಮಾಡಬೇಕಂತೆ ನಮಗೆ. ಇದು ಡೋರ್ ಮಾಡಿದ್ರೆ ಈ ಕಡೆ ಮನೆಗಳಿಂದ ನೀರೆಲ್ಲ ಇದಕ್ಕೆ ಹೋಗುತ್ತೆ. ಇಲ್ಲ ಇದು ಹೈಟ್ ಮಾಡಿದ್ರೆ ಏನಾಗುತ್ತೆ ಈ ನೀರು ಅದಕ್ಕೆ ಹೋಗುತ್ತೆ. ಅವ್ರು ಏನಾಗ್ತದೆ ತಗೊಳ್ಳಿ ಡೋನ್ కాబట్టి ఇదేమిది పాము ఇది నీళ్ళు సైడ్ ఇదిలేదా బయలు ఫస్ట్ అక్కడే పోతుంది మనం ఓపెన్ చేసి నీళ్ళు కూడా అసలు పోతుంది. మేము కనుక ఇక్కడి నుంచి మళ్ళీ అక్కడ పెట్టుకోవచ్చు. ఆ సైడ్ ఒకటి జాగ్రత్త ఇక్కడి నుంచి ఇక్కడ 200 మీటర్లు ఈ 200 మీటర్లు అక్కడ ఇప్పుడు ఓపెన్ చేసి వెళ్ళిపోతారు. ఆ తర్వాత ఓపెన్ డౌన్ చేయండి. డౌన్ ಮಾಡಿ రోడ్ డౌన్ చేయడం రోడ్ డౌన్ చేయాలంటే రోడ్ డౌన్ చేయాలంటే ఏమి లేదా కాదు మీరు లోకల్లా మేము లోకల్లా సమస్య మాకు తెలుసు మీకు తెలుసు. పైప్ లైన్ ఉండేది షూకేజ్ చెప్తాను విన్నాను. వీడియో పుట్టిన చెప్తాను విన్నానా. గంగం కుడితే ఆ పక్క చెరువు ఉంటే డౌన్ ఉంది. వెల్లింగ్ చేయించుకొని అదే పనిగా చెప్పండి. చెప్తే నేనే అట్లా అది పెట్టి ముఖాలు పెట్టి ಎಲ್ಲಿ ದೊಡ್ಡ ಇರೋದು ಅವರು ಸಣ್ಣ ಮಕ್ಕಳಿಗೆ ಹೋಗ್ತಾರೆ. ಆ ಪಂಚಾಯತ್ ಮಾತ್ರ ಇವ್ರು ಏನು ಮಾಡ್ತಾರೆ ಇದೇನಾಗುತ್ತೆ ಸ್ವಲ್ಪ ದೊಡ್ಡದಾದ ತಕ್ಷಣ ಈ ನೀರೆಲ್ಲ ಮನೆಗಳು ಹೋಗ್ತಿರುತ್ತೆ. ಮತ್ತೆ ಮುಂದೆ ತುಂಬ ತೊಂದರೆ ಆಗ್ತದೆ. ಬನ್ನಿ ನಾನು ಮಾಡ್ತೀನಿ ಹೆಂಗಾರ ಹೋಗುತ್ತೆ ಮನೆಗೆ ಈಗಲೇ 100 ರೂಪಾಯಿ తర్వాత వారం గురించి పైన చెప్తున్నారు. వాళ్ళు మరి చేసేటప్పుడు రావాలా మీరు మాట్లాడాలి. ನೀರಿನ ಸಮಸ್ಯೆ ನೀನು ಅರ್ಥ ಮಾಡ್ತಾ ಇದ್ದಾರೆ. ಅದಕ್ಕೆ ಐಟ್ ಕ್ಲೀನ್ ಮಾಡ್ಬೇಕು, ಐಟ್ ಅದು ಇವಾಗ ಸಮಸ್ಯೆ ಬಗೆಹರಿಸಬೇಕು ನಾನು ಓದ್ತಿಲ್ಲ. వాళ్ళు చెప్తున్నాడు కాపాడి ఒక్కొక్క మంది అందరూ
ಸ್ವಲ್ಪ ಆಗುತ್ತೆ ನೀರಿಗೆ ಸರ್ ಮೊದಲು ಇತ್ತೀಚೆಗೆ ಒಂದು ವರ್ಷ స్లోప్ మెయింటైన్ చేయాలి వాళ్ళు చెప్తున్నది వాళ్ళు చేయొద్దని చెప్తా ఉంటారు ముందు పనులు కాకూడదు చెప్తా ఉంటారు అన్ని తొందర అంటే సార్ నేను చెప్పి డౌన్ చేయాలి డౌన్ చేయాలంటే ఒక ఇల్లు ఇటు ఒక ఇల్లు డౌన్ ఉంటుంది సార్ ఒకరేమంటారు వాళ్ళు అయితే నాకు డౌన్ చేయి కాదు సమస్య సార్ ఒకటి లెవెల్ చెప్పండి సమస్య ఏడుంది ఆర్చేయి నువ్వు లేకుండా ఆపే వరకు అన్నా ఇది అక్కడే పెట్టాల అక్కడే పెట్టండి అంతే మాకు ఇంకేం హంగ్ ಮಾಡಿ ಅಲ್ಲೇ ಜಾತಿದೆ ಹೇಳಿ ಅಮೌಂಟ್ ಎಲ್ಲಿಂದ ಬರುತ್ತೆ ಸರ್ಕಾರ ಈಗ ಅನುಮೋದನೆ ಮಾಡಿ ఊగుముట్టడు చూపెట్టుగా వేసి వేపిస్తుంది తెచ్చేకి కష్టమేం కాదు కాకంటే వేసుకొని తింటే లేదు అంటే దీని రోడ్డు ఇచ్చినట్టు ఇటు పెట్టారు వాళ్ళు తీసుకోండి ఎవరు తీసుకోండి చేస్తారు లేదు హాస్పిటల్ అంటే ಗೌರ್ಮೆಂಟ್ ಮಾಡೋದ್ರೆ ಆಗಲ್ಲ ಅಂದ್ರೆ ಅದೇನು ನಾಳೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಕೊಂಚ ಅವರು ಲೆವೆಲ್ ಫಿಕ್ಸ್ ಆಗಿದೆ ಈಗ ಅವ್ರು ಏನಂತಾರೆ ಸರ್ ಹಂಗಂದ್ರೆ ಏನ್ ಮಾಡಕ್ಕಾಗಲ್ಲ ಅಂತ ನೀವೇನ್ ಮಾಡಕ್ಕಾಗಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರೆ ನೀವು ಬಿಡಲ್ಲ ಸರ್ ಅವ್ರನ್ನೇ ಕೇಳಕ್ ಹೋಗೋದು ನಾನೀಗ ಮುಂದೆ ಬೇಕಾದ್ರೆ ಮಾಡ್ತೀನಿ లాస్ట్ అది ఒకటే పెద్దగా లాస్ట్ అలా మధ్య మనల్ని అడ్డాకి ఇವ್ರು ಜವಾಬ್ದಾರಲ್ಲ ಇಲ್ಲ ಎಲ್ಲ ಮನೆಯವರು ಇಲ್ಲೇ ಇದ್ದಾರೆ ಅದು ನೋಡಿ ಇವ್ರ ಹತ್ರ ಇಟ್ಕೊಂಡು ದಯವಿಟ್ಟು ಅದೊಂದು ಸಮಸ್ಯೆನೇ ಏನು ಸಮಸ್ಯೆ ನಾನು ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ನೀರು ಬಿಡುತ್ತೆ ತುಂಬಾ ಸಮಸ್ಯೆ ಅನುಭವಿಸ್ತಾರೆ అందుకే ఒక పని చేస్తాను పెద్దగా చేస్తాను ಸ್ವಲ್ಪ ದೊಡ್ಡದಾಗಿ ಮಾಡಿ ಈಜು ಒಳಗಡೆ ಆಚೆ ಬಿಟ್ಬಿಡ್ತೀನಿ ಮಾಡ್ಬೇಕಾದ್ರೆ ನೀವು ಗಲಾಟೆ ಮಾಡಿ ಮಾಡಕ್ ಹೋಗ್ಬೇಡ್ರಿ ನಮಗ್ ಬರಲ್ಲ ಇವ್ರಿಗೆ ಮಾತ್ರ ಮಳೆ ಸ್ವಲ್ಪ ಬಂದ್ರು ಇದೆಯಲ್ಲ ಅದಕ್ಕೋಸ್ಕರ ಚಿಕ್ಕದಾಗ ಸಮಸ್ಯೆ ಇದೆಯಲ್ಲ ಅದು ಇಲ್ಲಿಂದ ಇಲ್ಲಿಗೆ ಇವರು ಸ್ವಲ್ಪ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಇಲ್ಲ నీట్ గా పోతుంది లేదంటే ఆ నీళ్ళు కూడా పొయ్యలేదు ಬೇರೆ చేసుకోవడాలా ಇವ್ರು ರೆಡಿ ಮಾಡ್ಕೊಂಡು చెప్పి మాకు బేజారైపోయింది అట్లే పెట్టేద్దాం అట్లా పెడితే బెటర్ ఇటు పెట్టరా అర్ధ మట్టి పెట్టండి సార్ అది అక్కడ పెడదాం మరి అక్కడ పెడదాము ఆ రాజుగా పెద్దగా ఉంది పెద్దగా ఉంది సార్ అది పెద్దగా ఉంది చూసే పని లేదు లోకల్ కావాలా జరుగును మనం చేయాలి కానే కాదు అంటే ఇప్పుడు అందరూ అక్కడ మాడతారు లేదా ನೋಡಿ
ಏನಾಗಿದೆ ಗೋಡೆಗೆ ಬರುತ್ತೆ ಇಲ್ಲಿಂದ ಯಾಕೆ ಕ್ರಾಸ್ ಎತ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ public. ನಾವೆಲ್ಲ ತೆರವುಗೊಳಿಸಿದೀವಲ್ವಾ ಅದನ್ನ ಅವ್ರಿಗೋಸ್ಕರ ನಾವು ಅನುಕೂಲ ಮಾಡಿದೀವಲ್ವಾ ಸರ್. ಆ ಕಡೆಗೂ ಈ ಕಡೆ ಚರಂಡಿ ಒಂದಡಿ ಮೇಲೆತ್ತಿದೆ. ಅಲ್ಲ ಇವ್ರು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಇವಾಗ ಮಾತಾಡ್ತೀವಿ ಎಲ್ಲ ಅವ್ರಿಗೆ ಅವತ್ತಿಂದ ಕೇಳಿದ್ದಾರೆ ಇಲ್ಲ ಸರ್ ಹೇಳಿದ್ವಿ ನಾವು ಆವತ್ತೇ ಹೇಳಿದ್ವಿ ಹೈಟ್ ಕಮ್ಮಿ ಐತೆ ಇದು ಅಂತ ಹಾಕ್ತೀವಿ ಅಂತ ಹಾಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾರು ಹೇಳೋದು ಪಬ್ಲಿಕ್ ಎಲ್ಲ ವೆಯ್ಟ್ ಮಾಡ್ತೀವಿ. ನೀನು ಆ ಕಡೆ ಬಿಟ್ಟು ನಾನೇ ಹೇಳಿದ್ದೀನಿ ಸರ್ ಹೈಟ್ ಕಮ್ಮಿ ಐತೆ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಬರುತ್ತೆ ಜಾಗ ಯಾರೋ ಉದಯ್ ಕುಮಾರ್ ಅವತ್ತು ಫೋನಲ್ಲಿ ಮಾತಾಡ್ತಾರೆ ಅಷ್ಟೇ ನನಗೆ ಹೇಳ್ತಾರೆ ಯಾರು ಉದಯ್ ಕುಮಾರ್ ರೆಸ್ಪಾನ್ಸ್ ಎಲ್ಲ ಕೇಳಿದ್ರೆ ನನಗೆ ಫೋನಲ್ಲಿ ಮಾತಾಡ್ದವ್ మేము చేసేది అట్లే ರೋಡ್ ಡೌನ್ ಸರಿ ಆಲ್ಮೋಸ್ಟ್ ಎಷ್ಟಿದೆ ಅಷ್ಟು ಹಾಕ್ಕೊಟ್ರೆ ನಾವು ಸ್ವಲ್ಪ ವೈಟ್ ಮಾಡ್ಬೇಕು ವೈಟ್ ಮಾಡಿ ಮೆಟ್ಲು ಅಲ್ಲ ನೀವು ಒಂದು ಕೆಲಸ ಮಾಡಿ ಯಾರ ಮನೆ ಮೆಟ್ಲಿಲ್ಲ ಮೆಟ್ಲು ನೀವು ಹಣ ಇವಾಗ ನೀವು ನಿಂತ್ಕೊಂಡು ನೋಡಿ ಇದು ಆಲ್ರೆಡಿ ಕ್ರಾಸ್ ಹೋಗಿದೆ. ಅವ್ರು ಹೇಳ್ತಾ ಇದ್ದಾರೆ ಸ್ವಂತ ಮನೆಗಳವ್ರನ್ನ ಬಂದು ನಿಂತ್ಕೊಂಡು ಹೇಳ್ತಾ ಇರೋದು ಅವ್ರಿಗೇನು ಸ್ವಂತ ಅನಾನುಕೂಲ ಅಲ್ಲ. ಸ್ಟ್ರೈಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಅಗಲ ಬರ್ತಾ ಇತ್ತಲ್ವಾ ಏನೋ ರೋಡು ಚಿಕ್ಕದು ನಾವೇ ಕನ್ವೀನಿಯಂಟ್ ಕೊಡ್ತಾ ಇದೀವಲ್ವಾ ಕೇಳ್ತಾ ಇದ್ದಾರೆ. ಅಲ್ಲಿಂದ ನೋಡಿ ಅಣ್ಣ ಇನ್ನು ಮತ್ತೆ ಅಲ್ಲಿಂದ ಕಟ್ ಮಾಡಿದ್ದಾರೆ. ಅವರು ಕೂಡ ಅದೇ ಮಾತು ಹೇಳ್ತಾರೆ. ಶ್ರೀನಾಥ್ ಅಣ್ಣ ಹೊಡೆದು ರೆಡಿ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಇದನ್ನ ಕ್ರಾಸ್ ಮಾಡಿದ್ದಾರೆ, ಸಮೇತ ಮಾಡಿ ಇಟ್ಟಿದ್ದಾರೆ. ಹೊಡೆದು ರೆಡಿ ಮಾಡಿದ್ದೀವಿ, ಕ್ರಾಸ್ ಮಾಡಿದ್ದಾರೆ. ಹಂಗೆ ಮತ್ತೆ ನಾವು వీళ్ళకంటే ఒప్పుకుంటాం. ನಮ್ಮ బీజేపీ ఏమని చెప్పండి వాళ్ళని చెప్తే అడిగితే కొంటే వాళ్ళు మాట్లాడతారు ಸ್ವಲ್ಪ మాట్లాడతారు ಜನ ಬಂದು ನಿಮ್ಮನ್ನು ಕೇಳಲ್ಲ, ನಿಮ್ಮನ್ನು ದಾಟಿ ನನ್ನ ಹತ್ರ ಬರ್ತದೆ. ಅವಾಗ ನಾನು ಸ್ಪಾಟ್ ಬರಬೇಕಾಗುತ್ತೆ. ಎಲ್ಲಿ ರಾಜಕಾಲುವೆ ಮೊನ್ನೆ ಯಾವ ಕಮಿಷನರ್ಗೆ ಹೇಳಿದ್ರು ಏನಾಗಿಲ್ಲ, ವಾಟರ್ ಇವರು ಕೇಳಲ್ಲ. ಎಷ್ಟು ಕನೆಕ್ಷನ್ ಇದೆ ಅಣ್ಣ ನಿಮ್ಮ ಮನೆಗೆ? ಗೊತ್ತಿದೆ ಕನೆಕ್ಷನ್ ಅಷ್ಟೇ. ಕನೆಕ್ಷನ್ ಕೊಡ್ತಿದ್ದೀನಿ. ಇಲ್ಲ ಮೇಡಮ್, ಎಲ್ಲ ಕಟ್ ಮಾಡಿ ಸಾಕಿದೆ ರೋಡ್ಗೆ. ಯಾರೋ ಹಾಕೊಂಡಿದ್ದಾರೆ ಕೆಲವರು. ಸರಿ ಅಣ್ಣ, ನಾನು ಹಿರಿಯ ಅಣ್ಣ ಮಾತಾಡಿದ್ಮೇಲೆ ಮಾತಾಡೋಣ. ಎಲ್ಲ ಆಯ್ತು, ಸಮೀಕ್ಷೆನೆ ಮಾಡ್ಬಿಡೋಣ. ಸಮೀಕ್ಷೆ ಮಾಡಿ. ಯಾರು ಇದು ರೋಡು ಆಕ್ಚುಲಿ ಇದು ನಾವು ಚಿಕ್ಕಮಕ್ಕಳಿಂದ ಓಡಾಡಿರೋ ರೋಡೆ. ಬಟ್ ಏನಂದ್ರೆ ಅವ್ರು ಹೇಳೋದೇನಂದ್ರೆ ಇಲ್ಲೊಂದು ಸೈಟ್ ಇಲ್ಲಿವರೆಗೂ ಬರುತ್ತೆ ಅಂತ ಅವರು. ಇದು ಕೋರ್ಟಲ್ಲಿ ಆಗಿದೆ ಅಂದರೆ ಇದು ರೋಡ್ ಇತ್ತಣ್ಣ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದೆ. ಅವ್ರು ಅನ್ನೋದು ಇವಾಗ ಇಲ್ಲೇನು ಸೈಟ್ ಬರುತ್ತೆ, ಇಲ್ಲೇನು ರೋಡ್ ಬರುತ್ತೆ ಅವ್ರು ಕೇಳ್ತಾರೆ. పారాయణ భేదం లేదు. ఇది ఈట్నిగా పొట్టి స్ట్రైట్ ಅಲ್ಲಿದೆ ನೋಡೋಣ. ಅದು ಇದು ಲೆವೆಲ್ ಸ್ಟ್ರೈಟ್ ಬರಬೇಕು. ರೋಡ್ ಕಂಟೆಂಟ್ ಆಗುತ್ತೆ. ಇದನ್ನ ನಾವು ಅವ್ರವ್ರು ಇದನ್ನ ಬಗೆಹರಿಸ್ಕೊಂಡು ಹೇಳಿದ್ರೆ ನಾವು ಓಡಾಡ್ತೀವಿ. ಕೋರ್ಟಿಂದ ಬರಲಿ ಬರಲಿ, ಅದನ್ನ ಆಮೇಲೆ ಮಾತಾಡ್ತೀವಿ. ಅದನ್ನೇ ನಾನು ಹೇಳ್ತಾ ಅಲ್ಲಿ ಇರೋದು. ಮುಂದೆ ಕೂಡ ಯಾರು ನಾಯ್ಡು ಕೋರ್ಟ್ಗೆ ಹೋಗಿದ್ದಾನೆ, ಇದೇ ಸಮಸ್ಯೆ ಕೋರ್ಟ್ಗೆ ಹೋಗಿದ್ದಾನೆ. ಅಷ್ಟೇ ಬಿಡಿ. ಅದು ಕಂಟೆಂಟ್ ಆಗುತ್ತೆ, ಅದನ್ನೇ ನಾನು ಹೇಳ್ತಾ ಇರೋದು. ಕ್ಲಿಯರ್ ಆಗಿ
ಕೆಲಸ ಮಾಡಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.